ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಈ ಜಗತ್ತು ಅನ್ನೋದು ಹೇಗೆ ಒಂದರ ಮೇಲೆ ಇನ್ನೊಂದು ಡಿಪೆಂಡ್ ಆಗಲೇಬೇಕಾಗಿದೆ ನೋಡಿ. ಈಗ ರಷ್ಯಾ ಯುಕ್ರೇನ್ ಸಂಘರ್ಷದ ಕಾರಣದಿಂದಾಗಿ ಜಗತ್ತಿನ ಅನ್ನದ ಬಟ್ಟಲುಗಳು ಅನ್ನಿಸ್ಕೊಂಡಿದ್ದ ಆ ಎರಡೂ ದೇಶಗಳು ಆಹಾರ ಧಾನ್ಯಗಳನ್ನು ಬೇರೆ ದೇಶಗಳಿಗೆ ಸರಬರಾಜು ಮಾಡೋ ಸ್ಥಿತಿಯಲ್ಲಿಲ್ಲ. ಹೀಗಾಗಿ ರಷ್ಯಾ ಮತ್ತು ಯುಕ್ರೇನ್ನಿಂದ ಗೋಧಿ ಹಾಗೂ ಇನ್ನಿತರ ದವಸ ಧಾನ್ಯಗಳನ್ನು ಖರೀದಿ ಮಾಡ್ತಾ ಇದ್ದ ದೇಶಗಳು ಈಗ ಭಾರತದ ಕಡೆಗೆ ಮುಖ ಮಾಡಿವೆ. ಆದರೆ ಭಾರತಕ್ಕೆ ಜಗತ್ತಿನ ಬೇಡಿಕೆಯನ್ನು ಪೂರೈಸೋದಕ್ಕೆ ಬೇಕಾದ ಆಹಾರ ಪದಾರ್ಥಗಳನ್ನು ಉತ್ಪಾದನೆ ಮಾಡಬೇಕು ಅಂದರೆ ಅದಕ್ಕೆ ರಸಗೊಬ್ಬರಗಳು ಬೇಕು. ಈ ಬಾರಿಯ ಪರಿಸ್ಥಿತಿ ಹೇಗಿದೆ ಅಂದರೆ ಭಾರತದಲ್ಲಿ ಮಾತ್ರ ಅಲ್ಲ, ಏಷ್ಯಾದ ನಾನಾ ದೇಶಗಳಲ್ಲಿ ರಸಗೊಬ್ಬರಕ್ಕೆ ಕೊರತೆ ಉಂಟಾಗುವ ಸಾಧ್ಯತೆ ಇದೆ ಮತ್ತು ಬೆಲೆ ಏರಿಕೆಯಾಗುವ ಸಂಭವ ಕೂಡ ಇದೆ. ಹಾಗಾಗದಂತೆ ತಡೆಯೋದಕ್ಕೆ ಭಾರತದ ಸರ್ಕಾರ ಇನ್ನಿಲ್ಲದ ಹಾಗೆ ತಲೆ ಕೆಡಿಸ್ಕೊಳ್ಳೋದಕ್ಕೆ ಶುರು ಮಾಡಿದೆ. ಹಾಗಾದರೆ ಈ ಬಾರಿಯ ರಸಗೊಬ್ಬರದ ಬೆಲೆ ಏರಿಕೆ ಮತ್ತು ಅಭಾವಕ್ಕೆ ಕಾರಣವಾಗಲಿರುವ ಅಂಶಗಳೇನು? ಪ್ರತಿ ವರ್ಷದ ಮುಂಗಾರಿನ ಅವಧಿಗೆ ಭಾರತಕ್ಕೆ ಬೇಕಾದ ರಸಗೊಬ್ಬರದ ಪ್ರಮಾಣ ಎಷ್ಟು ಮತ್ತು ಅದನ್ನು ಪೂರೈಸುವುದಕ್ಕೆ ಭಾರತ ಕೈಗೊಳ್ತಾ ಇರೋ ಕ್ರಮಗಳೇನು ಅನ್ನೋ ಬಗ್ಗೆ ಇಲ್ಲಿ ಒಂದಷ್ಟು ಮಾಹಿತಿಯನ್ನು ನೋಡೋಣ. ಸ್ನೇಹಿತರೆ, ಭಾರತ ಕೃಷಿ ಪ್ರಧಾನ ದೇಶ. ಇಲ್ಲಿನ 60% ಜನ ಇವತ್ತಿಗೂ ಕೃಷಿಯನ್ನೇ ಉದ್ಯೋಗವನ್ನಾಗಿ ಮಾಡಿಕೊಂಡಿದ್ದಾರೆ. ಭಾರತದ ಆರ್ಥಿಕತೆಗೆ ಕೃಷಿ ಉತ್ಪನ್ನಗಳ ಮೂಲಕ ಸಿಗ್ತಾ ಇರೋ ಕೊಡುಗೆ 15%. ಅಫ್ಕೋರ್ಸ್ 60% ಜನ ಕೆಲಸ ಮಾಡ್ತಿರೋ ಕಡೆ 15% ಆದಾಯ ಬರ್ತಾ ಇದೆ ಅನ್ನೋದು ತುಂಬ ಲಾಭದಾಯಕ ಹಾಗೂ ಆಶಾದಾಯಕ ಅಲ್ಲ. ಭಾರತದ ರೈತರು ಕೃಷಿಯನ್ನು ಇನ್ನೂ ಕಮರ್ಷಿಯಲ್ ಆಗಿ ಇನ್ನಷ್ಟು ವೃತ್ತಿಪರತೆಯಿಂದ ಮತ್ತು ತಂತ್ರಜ್ಞಾನವನ್ನು ಅಳವಡಿಸಿಕೊಂಡು ಮಾಡೋದಕ್ಕೆ ಸಾಧ್ಯ ಆದರೆ ಕೃಷಿ ಉತ್ಪನ್ನಗಳಿಂದ ಬರುವ ಆದಾಯ ಕೂಡ ಹೆಚ್ಚಾಗುತ್ತೆ. ಆದರೆ ನಮ್ಮಲ್ಲಿ ಅಂಥ ತಂತ್ರಜ್ಞಾನ ರೈತರ ಕೈಗೆ ಸರಿಯಾಗಿ ಎಟುಕ್ತಾ ಇಲ್ಲ. ರೈತರಿಗೆ ತಿಳುವಳಿಕೆಯನ್ನು ಕೊಡೋ ಪ್ರಯತ್ನಗಳು, ರೈತರ ಉತ್ಪನ್ನಗಳಿಗೆ ಮಾರುಕಟ್ಟೆಯನ್ನು ಒದಗಿಸುವ ಕ್ರಮಗಳು ಇವೆಲ್ಲ ನಮ್ಮಲ್ಲಿ ತುಂಬ ಕಡಿಮೆ. ಜೊತೆಗೆ ಭಾರತದಲ್ಲಿ 25-30% ಕೃಷಿ ಭೂಮಿಗಳು ಬಳಕೆಯಾಗದೆ ಹಾಳು ಬಿದ್ದಿವೆ. ಕೃಷಿ ಲಾಭದಾಯಕ ಅಲ್ಲ ಅನ್ನೋ ಕಾರಣಕ್ಕೆ ಸಾಕಷ್ಟು ಜನ ಕೃಷಿ ಚಟುವಟಿಕೆಗಳಿಂದ ದೂರ ಆಗ್ತಾ ಇದ್ದಾರೆ. ಇನ್ನಷ್ಟು ಜನಕ್ಕೆ ಆಸಕ್ತಿ ಇದ್ದರೂ ಕೂಡ ಮಾಡೋದಕ್ಕೆ ಭೂಮಿ ಇಲ್ಲ. ಪಾಳು ಬಿದ್ದ ಭೂಮಿಗಳನ್ನು, ಸರ್ಕಾರಿ ಭೂಮಿಗಳನ್ನು ಕೃಷಿ ಚಟುವಟಿಕೆಗಳಿಗಾಗಿ ಲೀಸ್ ಕೊಡೋ ಬಗ್ಗೆ ಸರ್ಕಾರ ಇನ್ನೂ ಯೋಚನೆ ಮಾಡ್ತಾ ಇದೆಯೇ ಹೊರತು ಅದು ಕಾರ್ಯರೂಪಕ್ಕೆ ಬಂದಿಲ್ಲ. ಹೀಗೆ ಕೃಷಿಗೆ ಸಂಬಂಧಿಸಿದ ಹಾಗೆ ಭಾರತದಲ್ಲಿ ಇಂಥ ಸಾಕಷ್ಟು ಸಮಸ್ಯೆಗಳಿವೆ. ಈ ಎಲ್ಲ ಸಮಸ್ಯೆಗಳ ನಡುವೆಯೂ ಭಾರತ ತನಗೆ ಬೇಕಾದ ಆಹಾರ ಪದಾರ್ಥಗಳನ್ನು ಉತ್ಪಾದನೆ ಮಾಡೋದರ ಜೊತೆಗೆ ವಿದೇಶಗಳಿಗೆ ರಫ್ತು ಮಾಡೋದಕ್ಕೆ ಒಂದಷ್ಟು ಉತ್ಪಾದನೆಯನ್ನು ಮಾಡ್ತಾ ಇದೆ. ಈ ಬಾರಿಯಂತೂ ಭಾರತದ ಗೋಧಿಗೆ ನಾನಾ ದೇಶಗಳಿಂದ ಬೇಡಿಕೆ ಬರ್ತಾ ಇದೆ. ಅತಿ ಹೆಚ್ಚು ಪ್ರಮಾಣದಲ್ಲಿ ಈ ಬಾರಿ ಭಾರತ ಸಕ್ಕರೆಯನ್ನು ರಫ್ತು ಮಾಡಲಿದೆ. ಭಾರತದ ಅಕ್ಕಿ ಕೂಡ ವಿದೇಶಗಳಿಗೆ ಹೋಗ್ತಾ ಇದೆ. ನಾವು ಬೆಳೆಯುವ ಬೆಳೆಯ ಪ್ರಮಾಣ ಮತ್ತು ಗುಣಮಟ್ಟ ಹೆಚ್ಚಾದರೆ ಜಗತ್ತಿನ ನಾನಾ ದೇಶಗಳು ಆಹಾರಕ್ಕಾಗಿ ಭಾರತದ ಕಡೆಗೆ ತಿರುಗುತ್ತವೆ. ಅದರಲ್ಲೂ ಈ ಬಾರಿಯಂತೂ ರಷ್ಯಾ ಹಾಗೂ ಯುಕ್ರೇನ್ ಸಂಘರ್ಷದ ಕಾರಣದಿಂದಾಗಿ ಎರಡೂ ದೇಶಗಳು ತಮ್ಮ ಆಹಾರ ಉತ್ಪಾದನೆಯನ್ನ ಈ ವರ್ಷ ಹೊರಗೆ ಮಾರುವ ಸ್ಥಿತಿಯಲ್ಲಿಲ್ಲ. ಮುಂದಿನ ವರ್ಷ ಅವರ ಬೆಳೆಗಳು ಕೈಗೆ ಬರುವ ಬಗ್ಗೆ ಸಾಕಷ್ಟು ಅನುಮಾನಗಳಿವೆ. ಹೀಗಾಗಿ ಭಾರತ ವಿಶ್ವದ ಕೃಷಿ ಉತ್ಪನ್ನ ಮಾರುಕಟ್ಟೆಯನ್ನು ತನ್ನ ಕೈವಶ ಮಾಡಿಕೊಳ್ಳೋದಕ್ಕೆ ಬೇಕಾದ ಎಲ್ಲ ಅವಕಾಶಗಳು ಕೂಡ ಈ ಬಾರಿ ಕಾಣ್ತಾ ಇವೆ. ಆದರೂ ಇಲ್ಲಿ ಭಾರತವನ್ನು ಈ ಬಾರಿ ಒಂದು ದೊಡ್ಡ ಸಮಸ್ಯೆ ಕಾಡಲಿದೆ. ಅದರ ಹೆಸರು ರಸಗೊಬ್ಬರ. ಕೇಂದ್ರ ರಸಗೊಬ್ಬರ ಸಚಿವ ಮನ್ಸುಖ್ ಮಾಂಡವೀಯ ಹೇಳಿರೋ ಪ್ರಕಾರ ಭಾರತಕ್ಕೆ ಸದ್ಯಕ್ಕೆ ಸುಮಾರು 30 ಮಿಲಿಯನ್ ಟನ್ನಷ್ಟು ರಸಗೊಬ್ಬರದ ಅಗತ್ಯ ಬೀಳುತ್ತೆ. ಅದಕ್ಕಾಗಿ ಸರ್ಕಾರ ಎಲ್ಲ ರೀತಿಯ ತಯಾರಿಯನ್ನು ಮಾಡಿಕೊಳ್ತಾ ಇದೆ. ಯಾವುದೇ ಕಾರಣಕ್ಕೂ ರೈತರಿಗೆ ತೊಂದರೆಯಾಗದ ಹಾಗೆ ನೋಡಿಕೊಳ್ಳಲಾಗುತ್ತೆ ಮತ್ತು ರಸಗೊಬ್ಬರದ ಕೊರತೆಗಾಗಿ ರೈತರು ಹೆದರಬೇಕಾದ, ಪ್ಯಾನಿಕ್ ಆಗಬೇಕಾದ ಅಗತ್ಯ ಇಲ್ಲ ಅಂತ ಮಾಂಡವೀಯ ಹೇಳ್ತಾ ಇದ್ದಾರೆ. ಅಸಲಿ ವಿಷಯ ಏನು ಅಂದರೆ ಭಾರತದಲ್ಲಿ ಮುಂದಿನ ತಿಂಗಳ ನಂತರ ಕೃಷಿ ಚಟುವಟಿಕೆಗಳು ವೇಗ ಪಡ್ಕೊಳ್ತಾ ಹೋಗುತ್ತವೆ. ಜೂನ್ ಜುಲೈನಲ್ಲಿ ನಮ್ಮಲ್ಲಿ ಬಿತ್ತನೆಯ ಕಾರ್ಯ ಆರಂಭ ಆಗುತ್ತೆ. ಆ ಹೊತ್ತಿಗೆ ಭಾರತದ ರೈತರಿಗೆ ರಸಗೊಬ್ಬರಗಳು ಸಿಗಬೇಕು. ಸದ್ಯಕ್ಕಿರೋ ಮಾಹಿತಿ ಪ್ರಕಾರ ಫೆಬ್ರವರಿ ಅಂತ್ಯದ ವೇಳೆಗೆ ಭಾರತದಲ್ಲಿ 8.12 ಮಿಲಿಯನ್ ಟನ್ನಷ್ಟು DAP, 1.9 ಮಿಲಿಯನ್ ಟನ್ನಷ್ಟು MOP, 7.7 ಮಿಲಿಯನ್ ಟನ್ನಷ್ಟು NPKS ರಸಗೊಬ್ಬರ ಇದೆ. ಆದರೆ ನಮಗೆ ಮುಂಗಾರಿನ ಬಿತ್ತನೆಯ ವೇಳೆಗೆ 65.4 ಮಿಲಿಯನ್ ಮೆಟ್ರಿಕ್ ಟನ್ನಷ್ಟು DAP ಬೇಕಾಗುತ್ತೆ, 23.4 ಮಿಲಿಯನ್ ಮೆಟ್ರಿಕ್ ಟನ್ನಷ್ಟು MOP ಬೇಕಾಗುತ್ತೆ ಅಂತ ರಸಗೊಬ್ಬರ ಇಲಾಖೆಯ ಅಧಿಕಾರಿಗಳ ಮಾಹಿತಿಯನ್ನು ಉಲ್ಲೇಖಿಸಿ S&P ಗ್ಲೋಬಲ್ ಕಮಾಡಿಟಿ ಇನ್ಸೈಟ್ನ ವರದಿ ಹೇಳ್ತಾ ಇದೆ. ಹಾಗೆ ನಮಗೆ 19 ಮಿಲಿಯನ್ ಮೆಟ್ರಿಕ್ ಟನ್ನಷ್ಟು ಯೂರಿಯಾದ ಬೇಡಿಕೆ ಇರುತ್ತೆ. ನಮ್ಮ ಬಳಿ 25 ಮಿಲಿಯನ್ ಮೆಟ್ರಿಕ್ ಟನ್ಗಿಂತಲೂ ಹೆಚ್ಚಿನ ಯೂರಿಯಾ ಸದ್ಯಕ್ಕಿದೆ ಅಂತ ಆ ವರದಿ ತಿಳಿಸ್ತಾ ಇದೆ. ಇಲ್ಲಿ ಈ ಬಾರಿ ಸಮಸ್ಯೆ ಉಂಟಾಗ್ತಾ ಇರೋದೇನು ಅಂದರೆ ನಮಗೆ ಬೇಕಾದ ಬಹುಪಾಲು ರಸಗೊಬ್ಬರಗಳನ್ನು ರಷ್ಯಾದಿಂದ ಆಮದು ಮಾಡ್ಕೊಳ್ತೀವಿ. ಇಡೀ ವಿಶ್ವಕ್ಕೆ ಬೇಕಾಗಿರೋ ಒಟ್ಟು ರಸಗೊಬ್ಬರದ ಪ್ರಮಾಣದಲ್ಲಿ 13% ಕೊಡ್ತಾ ಇರೋದು ರಷ್ಯಾನೇ. ಈಗ ರಷ್ಯಾ ಸಂಘರ್ಷಕ್ಕೀಡಾಗಿದೆ. ಅಲ್ಲಿಂದ ಸರಬರಾಜನ್ನು ನಿರೀಕ್ಷೆ ಮಾಡೋದು ಕಷ್ಟ ಆಗ್ತಾ ಇದೆ.
ಹಾಗೆ ಭಾರತ ಬೆಲಾರೂಸ್ನಿಂದ, ಲಿಥುವೇನಿಯಾದಿಂದ, ಯುಕ್ರೇನ್ನಿಂದ ಕೂಡ ರಸಗೊಬ್ಬರಗಳ ಆಮದನ್ನು ಮಾಡಿಕೊಳ್ತಾ ಇತ್ತು. ಇಲ್ಲಿ ಲಿಥುವೇನಿಯಾ ಹಾಗೂ ಬೆಲಾರೂಸ್ಗಳು ಭಾರತದ ಜೊತೆಗಿನ ವ್ಯಾಪಾರಕ್ಕೆ ರಷ್ಯಾ ಮತ್ತು ಯುಕ್ರೇನ್ನ ಬಂದರುಗಳನ್ನು ಬಳಸ್ಕೊಳ್ತಾ ಇದ್ವು. ಆದರೆ ಈಗ ಅದು ಕೂಡ ಸಾಧ್ಯ ಆಗ್ತಾ ಇಲ್ಲ. ಬ್ಲ್ಯಾಕ್ ಸಿ ಉದ್ದಕ್ಕೂ ಇರೋ ಬಂದರುಗಳು ರಷ್ಯಾದ ದಾಳಿಗೆ ಗುರಿಯಾಗ್ತಾ ಇವೆ. ಅಲ್ಲಿಂದ ಒಂದೇ ಒಂದು ಹಡಗು ಕೂಡ ಕದಲೋದಕ್ಕೆ ಸಾಧ್ಯ ಇಲ್ಲ. ಇನ್ನು ಯುದ್ಧಗ್ರಸ್ತ ನಾಡಿನಿಂದ ಯಾವ ವ್ಯಾಪಾರವನ್ನು ಮಾಡೋದಕ್ಕೂ ಸಾಧ್ಯ ಆಗೋದಿಲ್ಲ. ಯಾಕೆಂದರೆ ಸರಕು ತುಂಬಿದ ಹಡಗುಗಳ ಮೇಲೆ ದಾಳಿಯಾದರೆ ಅಪಾರ ಪ್ರಮಾಣದ ನಷ್ಟ ಉಂಟಾಗುತ್ತೆ. ಇಲ್ಲಿ ದಾಳಿಯ ಸಾಧ್ಯತೆ ಹೆಚ್ಚಾಗಿರೋದ್ರಿಂದ ವಿಮಾ ಕಂಪನಿಗಳು ಇಂಥ ಸಾಗಾಟಗಳಿಗೆ ವಿಮೆಯನ್ನು ಕೊಡೋದಿಲ್ಲ. ಹೀಗಾಗಿ ಯಾವ ವ್ಯಾಪಾರಿಯೂ ಇಲ್ಲಿ ರಿಸ್ಕ್ ತಗೊಳ್ಳೋದಕ್ಕೆ ಬಯಸೋದಿಲ್ಲ. ಪರಿಣಾಮ ಬೆಲಾರೂಸ್, ಲಿಥುವೇನಿಯಾದಿಂದ ಕೂಡ ಈ ಬಾರಿ ರಸಗೊಬ್ಬರಗಳನ್ನು ಭಾರತ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಾಗಂತ ರಸಗೊಬ್ಬರಗಳ ಕೊರತೆ ಉಂಟಾದರೆ ಭಾರತ ಬೇರೆ ದೇಶಗಳಿಗೆ ಆಹಾರ ಪದಾರ್ಥಗಳನ್ನು ರಫ್ತು ಮಾಡೋದು ಒತ್ತಟ್ಟಿಗಿರಲಿ, ಭಾರತದ ಒಳಗೆ ಆಹಾರದ ಕೊರತೆ ಉಂಟಾಗತ್ತೆ. ಇಲ್ಲಿ ಜಗತ್ತಿನ ಯಾವುದೇ ದೇಶಕ್ಕೆ ಆಹಾರದ ಸಮಸ್ಯೆ ಆದರೂ ಕೂಡ ಅದನ್ನು ಸರಿಪಡಿಸಬಹುದು, ಬೇರೆ ಯಾವುದೋ ದೇಶ ಸಹಾಯ ಮಾಡಬಹುದು. ಆದರೆ ಭಾರತಕ್ಕೂ ಚೈನಾಗೂ ಅಂಥ ಪರಿಸ್ಥಿತಿ ಯಾವತ್ತಿಗೂ ಬರಬಾರದು. ಅಕಸ್ಮಾತ್ ಭಾರತ ಚೈನಾಗಳಲ್ಲಿ ಆಹಾರ ಸಮಸ್ಯೆ ಉಂಟಾದರೆ ಇಡೀ ವಿಶ್ವದ ಎಲ್ಲ ಆಹಾರ ಧಾನ್ಯಗಳನ್ನು ತಂದು ಸುರಿದ್ರೂ ಕೂಡ ನಮಗದು ಸಾಕಾಗೋದಿಲ್ಲ. ಯಾಕೆಂದರೆ ಈ ಎರಡೂ ದೇಶಗಳ ಜನಸಂಖ್ಯೆ ತುಂಬಾ ದೊಡ್ಡದಿರುತ್ತೆ. ಹೀಗಾಗಿ ಭಾರತದಲ್ಲಿ ಆಹಾರ ಪದಾರ್ಥಗಳ ಕೊರತೆ ಅನ್ನೋದು ಯಾವುದೇ ಕಾರಣಕ್ಕೂ ಯಾವತ್ತಿಗೂ ಆಗಲೇಬಾರದು. ಅದನ್ನು ಗಮನದಲ್ಲಿಟ್ಕೊಂಡಿರೋ ಸರ್ಕಾರ ರಸಗೊಬ್ಬರಗಳ ಕೊರತೆ ಉಂಟಾಗದ ಹಾಗೆ ಎಚ್ಚರಿಕೆಗಳನ್ನು ವಹಿಸೋ ಪ್ರಯತ್ನವನ್ನು ಮಾಡ್ತಾ ಇದೆ. ರೈತರು ಯಾವುದೇ ಕಾರಣಕ್ಕೂ ಹೆದರಬೇಕಿಲ್ಲ. ರಸಗೊಬ್ಬರ ಪೂರೈಕೆಗೆ ಬೇಕಾದ ಎಲ್ಲ ಕ್ರಮಗಳನ್ನು ಕೈಗೊಳ್ಳಲಾಗ್ತಾ ಇದೆ ಅಂತ ಸಚಿವ ಮನ್ಸುಖ್ ಮಾಂಡವೀಯ ಹೇಳಿದ್ದಾರೆ. ಇದಕ್ಕಾಗಿ ಈಗ ಭಾರತ, ಕೆನಡಾ ಸೇರಿದ ಹಾಗೆ ನಾನಾ ದೇಶಗಳ ಕಡೆಗೆ ಮುಖ ಮಾಡ್ತಾ ಇದೆ. ರಸಗೊಬ್ಬರಗಳ ಕೊರತೆಯನ್ನು ನಿವಾರಿಸಿಕೊಳ್ಳೋದಕ್ಕೆ ಇಂಡಿಯನ್ ಪೊಟ್ಯಾಶ್ ಲಿಮಿಟೆಡ್ ಈಗಾಗಲೇ ಕೆನಡಾದ ಜೊತೆ, ಇಸ್ರೇಲ್ ಹಾಗೂ ಜೋರ್ಡಾನ್ಗಳ ಜೊತೆ ಒಪ್ಪಂದಗಳನ್ನು ಮಾಡಿಕೊಳ್ಳೋದಕ್ಕೆ ಮುಂದಾಗಿದೆ. ಹಾಗೆ ನೋಡಿದರೆ ಮುಂದಿನ 3 ವರ್ಷಗಳಲ್ಲಿ ಭಾರತಕ್ಕೆ ಬೇಕಾದ ರಸಗೊಬ್ಬರವನ್ನು ರಷ್ಯಾದಿಂದ ಖರೀದಿ ಮಾಡೋ ಬಗ್ಗೆ ಒಪ್ಪಂದವನ್ನು ಮಾಡಿಕೊಳ್ಳೋದಕ್ಕೆ ಭಾರತದ ರಸಗೊಬ್ಬರ ಸಚಿವರು ಏಪ್ರಿಲ್ ತಿಂಗಳಲ್ಲಿ ರಷ್ಯಾಗೆ ಭೇಟಿ ಕೊಡಬೇಕಿತ್ತು. ಆದರೆ ಫೆಬ್ರವರಿಯಲ್ಲಿ ರಷ್ಯಾ ಯುಕ್ರೇನ್ ಮೇಲೆ ದಾಳಿ ಮಾಡಿದ ಪರಿಣಾಮ ಈ ಭೇಟಿಯನ್ನು ರದ್ದು ಮಾಡಬೇಕಾಗಿ ಬಂತು. ಹೀಗಾಗಿ ಈಗ ಭಾರತ ಬೇರೆ ದೇಶಗಳಿಂದ ತನಗೆ ಬೇಕಾದ ರಸಗೊಬ್ಬರಗಳನ್ನು ಆಮದು ಮಾಡಿಕೊಳ್ಳಬೇಕಾಗಿ ಬರ್ತಾ ಇದೆ. ರಷ್ಯಾ ಹಾಗೂ ಬೆಲಾರೂಸ್ನಿಂದ ಬರ್ತಾ ಇದ್ದ ರಸಗೊಬ್ಬರದ ಕೊರತೆಯನ್ನು ನೀಗಿಸಿಕೊಳ್ಳೋದಕ್ಕೆ ಸುಮಾರು 1.2 ಮಿಲಿಯನ್ ಟನ್ನಷ್ಟು ಪೊಟ್ಯಾಷನ್ನು ಕೆನಡಾದಿಂದ, 6 ಲಕ್ಷ ಮೆಟ್ರಿಕ್ ಟನ್ನಷ್ಟು ಇಸ್ರೇಲ್ನಿಂದ ಮತ್ತು 3 ಲಕ್ಷ ಮೆಟ್ರಿಕ್ ಟನ್ನಷ್ಟು ಜೋರ್ಡಾನ್ನಿಂದ ಭಾರತ ಪೊಟ್ಯಾಷನ್ನು ತರಿಸ್ಕೊಳ್ತಾ ಇದೆ. ಹಾಗೆ ಸೌದಿ ಅರೇಬಿಯಾ ಹಾಗೂ ಮೊರಾಕೋದಿಂದ ಕೂಡ ತನಗೆ ಬೇಕಾದಷ್ಟು ರಸಗೊಬ್ಬರಗಳನ್ನು ಭಾರತ ಆಮದು ಮಾಡಿಕೊಳ್ತಾ ಇದೆ ಅಂತ ಮೂಲಗಳನ್ನು ಆಧರಿಸಿ ಎಕನಾಮಿಕ್ ಟೈಮ್ಸ್ ವರದಿ ಮಾಡಿದೆ. ಗೆಳೆಯರೆ, ಈ ಯುದ್ಧ ಅನ್ನೋದನ್ನು ಪಕ್ಕಕ್ಕಿಟ್ಟು ಕೂಡ ಇಡೀ ವಿಶ್ವ ಇನ್ನು ಮುಂದೆ ತುಂಬಾ ರಸಗೊಬ್ಬರಗಳ ಕೊರತೆಯನ್ನು ಅನುಭವಿಸಬೇಕಾಗಿ ಬರುತ್ತೆ. ಯಾಕೆಂದರೆ ಈಗಾಗಲೇ ಪೊಟ್ಯಾಷ್ನಂಥ ಪದಾರ್ಥಗಳನ್ನು ಭೂಮಿಯಿಂದ ಮನುಷ್ಯ ಬಗೆದು ಬಿಟ್ಟಿದ್ದಾನೆ. ಅದರ ಕೊರತೆ ಈಗಾಗಲೇ ಕಾಣೋದಕ್ಕೆ ಶುರುವಾಗಿದೆ. ಇದು ಹೀಗೆ ಮುಂದುವರೆದರೆ ರೈತ ಬೆಳೆಯುವ ಬೆಳೆಗಿಂತಲೂ ಅವನು ಬಳಸುವ ಗೊಬ್ಬರದ ಬೆಲೆ ಹೆಚ್ಚಾಗುವ ಸಾಧ್ಯತೆ ಇರುತ್ತೆ. ಹೀಗಾಗಿ ರಸಗೊಬ್ಬರಕ್ಕೆ ಪರ್ಯಾಯವನ್ನು ಕಂಡುಕೊಳ್ಳುವ ಬಗ್ಗೆ ಕೂಡ ಕೃಷಿ ಇಲಾಖೆ ಮತ್ತು ರಸಗೊಬ್ಬರ ಸಚಿವಾಲಯಗಳು ಕೆಲಸ ಮಾಡ್ತಾ ಇವೆ. ಅದೇನೇ ಇದ್ದರೂ ಸದ್ಯಕ್ಕೆ ರಸಗೊಬ್ಬರಗಳಂತೂ ಬೇಕೇ ಬೇಕು. ಇಲ್ಲಿ ಭಾರತೀಯ ರೈತರಿಗೆ ಯಾವುದೇ ಕಾರಣಕ್ಕೂ ಬಿತ್ತನೆಯ ಸಮಯಕ್ಕೆ ಗೊಬ್ಬರಗಳ ಕೊರತೆ ಉಂಟಾಗಬಾರದು ಅನ್ನೋ ನಿಟ್ಟಲ್ಲಿ ಸರ್ಕಾರ ಸಾಕಷ್ಟು ಕ್ರಮಗಳನ್ನು ಕೈಗೊಳ್ತಾ ಇದೆ. ಅದರ ಜೊತೆಗೆ ಜೂನ್ ವೇಳೆಗೆ ರಷ್ಯಾ ಯುಕ್ರೇನ್ ಯುದ್ಧ ಕೂಡ ಒಂದು ಹಂತಕ್ಕೆ ತಣ್ಣಗಾಗಿದ್ದರೆ ರಷ್ಯಾದಿಂದ ಬರುವ ರಸಗೊಬ್ಬರ ಭಾರತವನ್ನು ಸುಲಭವಾಗಿ ತಲುಪೋದಕ್ಕೆ ಸಾಧ್ಯ ಆಗುತ್ತೆ ಮತ್ತು ಕೊರತೆಯನ್ನು ಇದು ನೀಗಿಸುತ್ತೆ. ಇದೆಲ್ಲದರ ಜೊತೆಗೆ ಭಾರತದ ಜೊತೆ ಮತ್ತೆ ವ್ಯಾಪಾರ ಸಂಬಂಧಗಳನ್ನು ಸುಧಾರಿಸ್ಕೊಳ್ಳೋದಕ್ಕೆ ಇರಾನ್ ಕೂಡ ಮಾತುಕತೆಯನ್ನು ಶುರು ಮಾಡ್ತಾ ಇದೆ. ಇರಾನ್ ಒಂದು ಕಾಲಕ್ಕೆ ಭಾರತದ ಅತಿದೊಡ್ಡ ರಸಗೊಬ್ಬರ ಹಾಗೂ ಕ್ರೂಡ್ ಆಯಿಲ್ನ ಸರಬರಾಜು ದೇಶ ಆಗಿತ್ತು. ಇರಾನ್ ಜೊತೆಗಿನ ವ್ಯಾಪಾರ ಭಾರತಕ್ಕೆ ಲಾಭದಾಯಕ ಕೂಡ ಆಗ್ತಾ ಇತ್ತು. ಈಗ ಮತ್ತೆ ಎರಡು ದೇಶಗಳ ನಡುವಿನ ವ್ಯಾಪಾರ ಸಂಬಂಧಗಳು ಆರಂಭ ಆದರೆ ಅದು ಕೂಡ ಭಾರತಕ್ಕೊಂದಷ್ಟು ಲಾಭವನ್ನು ಮಾಡಿಕೊಡುತ್ತೆ ಮತ್ತು ಕ್ರೂಡ್ ಆಯಿಲ್ ಹಾಗೂ ಫರ್ಟಿಲೈಸರ್ ಸಮಸ್ಯೆಯನ್ನು ನೀಗಿಸೋದಕ್ಕೆ ಇದು ಸಹಾಯವನ್ನು ಮಾಡುತ್ತೆ. ಇದು ಗೆಳೆಯರೆ, ಈ ಬಾರಿ ರಸಗೊಬ್ಬರಗಳ ಕೊರತೆಯನ್ನು ನೀಗಿಸೋದಕ್ಕೆ ನಡೀತಾ ಇರುವ ಪ್ರಯತ್ನಗಳಿಗೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.